ಎಲ್ರಿಗೂ ನಮಸ್ಕಾರ. ಇವತ್ತು ಗೌಟ್ ಅಂದ್ರೆ ಹೈ ಯೂರಿಕ್ ಆಸಿಡ್ ಲೆವೆಲ್ ಆಗಿರುತ್ತಲ್ಲ ಬಾಡಿಯಲ್ಲಿ, ಅವಾಗ ಏನೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗೌಟ್ ಅಲ್ಲಿ ಸ್ಪೆಷಲಿ ನಾವು ನೋಡ್ಬೋದು, ಇದು ಕಾಲಲ್ಲಿ ಹೆಬ್ಬೆರಳು ಇರುತ್ತಲ್ಲ, ಅಲ್ಲಿ ಸ್ಪೆಷಲಿ ಜಾಯಿಂಟ್ ಹತ್ರ ಅಲ್ಲಿ ರೆಡ್ನೆಸ್, ಸ್ವೆಲ್ಲಿಂಗು ಮತ್ತೆ ತುಂಬಾ ಪೇನ್ ಆಗ್ತಿರುತ್ತೆ. ಇದು ಅದರದ್ದು ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳ್ಬೋದು. ಅದರಲ್ಲಿ ಮೇನ್ಲಿ ಫುಡ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇನ್ ತಗೋಬಾರ್ದು ಅಂತ ನೋಡೋದಾದ್ರೆ, ಆಲ್ಕೋಹಾಲ್ ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಅದಾದ್ಮೇಲೆ ಮೀಟ್, ಫಿಶ್, ಪೌಲ್ಟ್ರಿ ಪ್ರಾಡಕ್ಟ್ಸ್, ಇದರಿಂದ ಕೂಡ ಯೂರಿಕ್ ಆಸಿಡ್ ಹೈ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಫ್ರುಕ್ಟೋಸ್ ರಿಚ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಫ್ರೂಟ್ಸ್, ಜ್ಯೂಸಸ್, ಕಾರ್ನ್ ಸಿರಪ್, ಟೇಬಲ್ ಶುಗರ್, ಇವನ್ ಹನಿ, ಇವೆಲ್ಲ ಕೂಡ ಯೂರಿಕ್ ಆಸಿಡ್ ಲೆವೆಲ್ ಹೈ ಮಾಡೋ ಚಾನ್ಸಸ್ ಇರುತ್ತೆ. ಏನ್ ತಗೋಬಹುದು ಅಂತ ನೋಡಿದ್ರೆ, ವಾಟರ್ ನ ಚೆನ್ನಾಗಿ ಕುಡಿಬೇಕು. ಅದರಿಂದ ಕಿಡ್ನೀಸ್ ಯೂರಿಕ್ ಆಸಿಡ್ ನ ಆರಾಮಾಗಿ ಬಾಡಿಯಿಂದ ಹೊರಗೆ ಹಾಕಕ್ಕೆ ಹೆಲ್ಪ್ ಆಗುತ್ತೆ. ಕಾಫಿ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಯೂರಿಕ್ ಆಸಿಡ್ ಲೋವರ್ ಮಾಡೋದ್ರಲ್ಲಿ. ಅದಾದ್ಮೇಲೆ ವಿಟಮಿನ್ ಸಿ ರಿಚ್ ಫುಡ್ಸ್ ನ ತಗೋಬೇಕು. ಜೊತೆಗೆ ಈಗ ಫ್ರೂಟ್ಸ್ ಅಂತ ಹೇಳ್ತೀವಿ, ಫ್ರೂಟ್ಸ್ ಹೆಲ್ದಿಗೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಹೋಲ್ ಫ್ರೂಟ್ ನ ಪ್ರಿಫರ್ ಮಾಡ್ಬೇಕು. ಅದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಚೆನ್ನಾಗಿ ಸಿಗುತ್ತೆ ಇನ್ಸ್ಟೆಡ್ ಆಫ್ ಜ್ಯೂಸ್. ಸೊ ಇಷ್ಟನ್ನ ಮಾಡ್ಬೇಕು. ಅದ್ರ ಜೊತೆಗೆ ವೇಟ್ ಮ್ಯಾನೇಜ್ಮೆಂಟ್ ಅಂಡ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೌಟ್ ಅಲ್ಲಿ ಯಾವ್ದು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಇಷ್ಟು ಮೆಥಡ್ಸ್ ನ ಫಾಲೋ ಮಾಡಿ ನೀವೇ ಟ್ರೀಟ್ಮೆಂಟ್ ನ ತಗೋಬಹುದು.